ಆರಾಮಿದ್ದೀರಾ? ಹ್ಞೂ. ಯಾಕೆ ಏನಾಯ್ತು ಸಪ್ಪಗೆ ಮಾತಾಡ್ಲಿಕ್ಕತ್ತಿಲ್ಲ ಯಾಕ? ಎದ್ರ ಸಂಬಂಧ ಬಂದು ಜಗಳ? ಯಾರು ನಿಮ್ಮ ಅತ್ತೆಯರಿಗೆ? ಹೊಂದ್ಕೊಂಡು ಹೋಗ್ಬೇಕವ್ವ ನೀನು ಒಂದು ಸ್ವಲ್ಪ. ಅಲ್ಲ ನಿನಗೆ ಬೈದ್ರ ನಿಮ್ಮ ಮನೆಯವರು? ಏನಂತಾರೆ ಈಗ? ಅಲ್ಲ ಮತ್ತು ಎಲ್ಲ ಮಾಡಿದ್ರು ಯಾಕೆ ಬೈತಾರಂತ? ಯಾರು ಕೇಳೋಣ ಅಂತ ಮಾಡ್ತಾರಂತ ಏನು ಅವರು? ಫೋನ್ ಹಚ್ಚಿ ಕೇಳ ನಿಮ್ಮ ಮನೆಯವ್ರಿಗೆ? ಆಯ್ತು ತಗೋ, ಒಂದು 4 ದಿನ ಬಿಟ್ಟು ಬಂದ್ಬಿಡು, ಅಂದ್ರೆ ಅವ್ರಿಗೆ ಗೊತ್ತಾಗ್ತದ. 4 ದಿನ ಬಂದ್ಬಿಡು ಇಲ್ಲಿ ನೀನು. ನಾಳೆ ಬರಲಿ ಕರ್ಲಿಕ್ಕೆ ನಾನು? ನೀನೇ ಬರ್ತಿ? ಆಯ್ತಾಯ್ತು ಬಂದ್ಬಿಡು. ಒಂದು 2-3 ದಿನ ಇದ್ದು ಹೋಗಂತೆ, ಅಂದ್ರೆ ಅವ್ರಿಗೂ ಮನಸ್ಸು ಚೇಂಜ್ ಅನ್ನಿಸ್ತದ, ನಿನಗೂ ಚೇಂಜ್ ಅನ್ನಿಸ್ತದ. ಬಂದು ಹೋಗು, ತಪ್ಪಿಸ್ಬೇಡ. ಆಯಿತು, ಇಡ್ಲಿ. ಯಾರೀ ಏನಾಯ್ತಂತ? ಕಾವ್ಯ ಅವ್ರ ಮನ್ಯಾಗ ಏನೋ ಜಗಳ ಆಗ್ಯದಂತ. ಇವ ಗಂಡರ ಒಂದು ಸ್ವಲ್ಪ ಇಬ್ಬರ ಕಡೆ ಸುಧಾರಿಸಿ ಹೇಳಂಗಿಲ್ಲ ಮಾರಾಯ. ಈಗೀಗ ಬೈಕೋತ ಕೂಡ್ತಾನ. ನಮ್ಮ ತಂಗಿ ಗೋಳೇನು ಚಂದಿಲ್ಲ, ಎಲ್ಲ ಮಾಡಬೇಕು, ಮತ್ತೆ ಇವ್ರ ಕೈಲಿ ಅನ್ಸ್ಕೋಬೇಕು. ಅದಕ್ಕೆ 1-2 ದಿನ ಬಂದು ಹೋಗಂತೇಳಿ. 2 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಇದೇ ಆಯ್ತು. ಬರೀ ಜಗಳ ತೆಗೆದು ಬಂದು ಇರೋದಿಲ್ಲ ತವ್ರ ಮನ್ಯಾಗ. ಅಲ್ಲ ಈಕಿನೂ ಸ್ವಲ್ಪ ಹೊಂದ್ಕೊಂಡು ಹೋಗಂಗಿಲ್ಲ ಬಿಡ್ರಿ. ಕಾವ್ಯ ಗನ ಸಿಟ್ಟಿನಾಕಿ. ಅವ್ರು ಏನ್ರ ಅಂದ್ರೆ ಎದುರು ಅನ್ಲಿಕ್ಕೆ ನಿಂದಿರ್ತಾಳ, ಮತ್ತು ಅದಕ್ಕೆ ಹಂಗೆ ಮಾಡ್ತಾರ ಅವರು. ಒಂದು ಸ್ವಲ್ಪ ಹೆಣ್ಮಕ್ಳಾಗಿಂದ ಹೊಂದ್ಕೊಂಡು ಹೋಗೋದಂತ ಇರ್ತದಪ್ಪ. ಅಯ್ಯಯ್ಯ, ಆಕೆ ಎಲ್ಲ ರಗಡ್ ಹೊಂದ್ಕೊಂಡು ಹೋತಾ ತಗೋರವ್ವ. ಆಕೆಗೆ ಹೇಳಿಕ್ಕೆ ಹೋಗ್ಬೇಡ ನೀನು. ನಿನ್ನಷ್ಟು ಸರಳತೆ ಇಲ್ಲ ಅಲ್ಲಿ ಆಕಿನ ಗಂಡನ ಮನ್ಯಾಗ. ಒಬ್ರಲ್ಲ ಇಬ್ಬರಲ್ಲ ಅವ್ರ ಮನ್ಯಾಗ 8-10 ಮಂದಿ ಇದ್ದಾರೆ. ಎಲ್ಲರನ್ನು ನೋಡ್ಕೊಂಡು ಎಲ್ಲರಿಗೆ ಅಡುಗೆ ಮಾಡಿ ಹಾಕಬೇಕು ಅಂದ್ರೂ ಮ್ಯಾಲೆ ಇಂಥ ಮಾತು. ಗಂಡನ ಪ್ರೀತಿ ಇಲ್ಲ ಏನೂ ಇಲ್ಲ ಅಂದಾಗ ಹೆಂಗೆ ಸಹಿಸ್ಕೊಂಡಿರ್ತದೆ ಇಲ್ಲ ಹೆಣ್ಮಗಳು? ನಿನಗಿದ್ರು ಗೊತ್ತಾತಿತ್ತಂಗ. ನಾ ಏನು ಅಡುಗೆನೇ ಮಾಡಂಗ ಅಂದ್ರೆ ನಮ್ಮ ಮನ್ಯಾಗೂ ಬಂದಾಗ ಮಾಡಿರ್ತೀನಿ ಇಲ್ಲ ಎಲ್ಲರೂ ಬಂದಾಗ. ಭಾರಿ ಆಯ್ತು ಹೇಳ್ರಿ ನೀವು. ವಯಸ್ಕೊಂಡು ಮಾತಾಡಬೇಕು ತಂಗಿದಾರ ತೀರಾ. ಇಷ್ಟು ಇರಬಾರ್ದು. ನೀವು ಹಿಂಗೆ ಸಲಿಗೆ ಕೊಟ್ಟಕನೇ ಆಕಿ ಹಂಗೆ ಮಾಡ್ತಾಳ. ಜಗಳ ತಕೊಂಡು 4 ದಿನಕ್ಕೊಮ್ಮೆ ಬಂದು ಅವ್ರ ಮನ್ಯಾಗ ಕೊಡ್ತಾಳ. ಏ ಗೀತಾ, ನೀ ಬಾಯಿ ಮುಚ್ಕೊಂಡು ಸುಮ್ ಕೂಡ ನೀನು. ಮೊದಲೇ ನನಗೆ ಟೆನ್ಷನ್ ಆಗ್ಯದ ಕಡೆ. ಏನು ಬಂದು ಕೊಡ್ತಾಳಲ್ಲ, 4 ದಿನಕ್ಕೊಮ್ಮೆ ಬಂದು ಕೊಡ್ತಾಳ ಅಂತ ನಾಚಿಗೆ ಬರಂಗಿಲ್ಲ ಹೇಳಿಕ್ಕಿ. ವರ್ಷಕ್ಕೊಮ್ಮೆ ಬರಂಗಿಲ್ಲ ಪಾಪ ಅವರು. ಯಾವಾಗಾರ ಒಮ್ಮೆ ಏನೋ ಒಂದು ಸ್ವಲ್ಪ ಜಗಳ ಆಗ್ಯದ, 1-2 ದಿನ ಬಂದಿರೋ ಇದ್ದೋಗೊಳಗೆ ತಂಗಿ ಅಂದ್ರೆ ಅದಕ್ಕೂ ಸ್ವಾತಂತ್ರ್ಯ ಇಲ್ಲಲ್ಲ ಮಾರಾಯ ನನಗೆ. ಅವ್ರ ಮನೆಗೆ ಅವ್ರು ಬರಂಗಿಲ್ಲ ನೋಡು. ಎಂಥದ ಇದು ಅದು ನೀನು ಬಲ್ಲಿ ಗುಣ ಅಂತಿ ನಾನು. ಏನಂದ್ರೂ ಎಲ್ಲ ಸಿಟ್ಟು ತಂದು ನನ್ನ ಮೇಲೆ ಹಾಕ್ರಿ. ಯಾಕಂದ್ರೆ ಪುಕ್ಷಟ್ಟೆ ಸಿಕ್ಕಿನಿಲ್ಲ ನಾನು ಬೈಸ್ಕೊಳಿಕ್ಕಿ. ಅದಕ್ಕೆ ನನಗಂತೀರಿ ಮತ್ತೆ. ನಮಗೂ ರಗಡದ ಬಿಡಪ್ಪ. ನಾವು ಹೆಂಗೆ ಹೊಂದ್ಕೊಂಡು ಹೋಗ್ತೀವಿ ನೋಡು ಗಂಡನ ಮನ್ಯಾಗ. ಒಂದಿನ ನಾವು ತವ್ರ ಮನೆಗೆ ಹೇಳಿಲ್ಲ ಹಿಂಗೆ ಬಂದು ಎಲ್ಲ ಒಂದು ಸ್ವಲ್ಪ ಜಗಳ ಆದಗನೇ ಫೋನ್ ಮಾಡಿದ್ರೆ ಅಣ್ಣಗೆ ಹೇಳಿದ್ರೆ ಅಣ್ಣಗೆ ಮುನ್ಸ್ಬಿಟ್ಟು ಸುದ್ದಿ ಸಹಿತ ಹೇಳ್ತಾರ ನೋಡು. ಹೆಂಗೆ ಸಂಸಾರ ಮಾಡ್ಕೊಡ್ತೀನಿ ತಾವನೇ. ಎದಕ್ಕೆ ಮಾತಾಡ್ತೀವೋ ಹಿಂಗೆ? ಎದಕ್ಕೆ ಮಾತಾಡ್ತಿ ನೀ? ನಿಮ್ಮ ಅವ್ನ ಜೊತೆ ತಾಸುಗಟ್ಲೆ ಮಾತಾಡೋದು ಫೋನೇ ನಾನು ನೋಡಿಲ್ಲ ಅಂತಿಕೊಂಡೇನು? ಹೊರಗೆ ಹೋದ್ರೆ ಸಾಕು ನಾನು ಸಂತೆನ ಫೋನ್ ತೆಗೆದು ಹಚ್ಚಿದಂಗೆ ಫೋನು 2 ತಾಸು ತನ ಮಾತಾಡ್ತಿದ್ದಿ. ನನಗೇನು ಗೊತ್ತಿಲ್ಲ ನಿಮ್ಮವ್ವ ನಿನಗೆ ಹೆಂಗೆ ಹಚ್ಚಿ ಕಲಿಸ್ತಾಳ, ನೀ ಹೆಂಗೆ ಇಲ್ಲಿ ಹೊಂದ್ಕೊಂಡು ಹೊಂಟಿದಿ ಅಂತ. ನನಗೆ ಸುಮ್ಮ ನಿನ್ನ ಸಹಿಸ್ಕೊಂಡು ಹೊಂಟೀನಿ. ಯಾಕ ಸುಮ್ಮನೆ ಸಂಸಾರ ಕೆಡ್ಸ್ಕೋಬಾರ್ದು ಅಂತೇಳಿ ನಾ ತಿರುಗಿ ಬಿದ್ದೆ ಅಂತಿಕೋ. ನೀನು 1 ನಿಮಿಷ ಹಂಗಲ್ಲ ಮನ್ಯಾಗ ತಿಳ್ಕೋದನ್ನ. ಏನು ಬಾರಿ ನಿಮ್ಮವ್ವ ಫೋನ್ ಹಚ್ಚಿ ಹೇಳ್ತಿರ್ತಾಳ, ಹಂಗೆ ಅಡಿಗೆ ಮಾಡಬೇಡ, ಹಿಂಗೆ ಅಡಿಗೆ ಮಾಡಬೇಡ, ನಿಮ್ಮ ಅತ್ತಿನ ನೋಡ್ಕೋಬೇಡ ಅಂತೇಳಿ. ಅದನ್ನ ತಿಳ್ಕೊ ಒಂದು ಸ್ವಲ್ಪ ನೀನು. ಸುಮ್ಮನೆ ಎಲ್ಲದ ನಮ್ಮ ತಂಗಿದಾರ ಸುದ್ದಿ ಬಂದೆ ಅಂದ್ರೆ ಮತ್ತೆ ನಾ ಚರ್ಮನೆ ಸುಲಿತಿ ನೋಡು. ನಮ್ಮವ್ಗೆ ಏನದ ಅಂದ್ರೆ ನೋಡಾರಿ ಬಗೆನೇ ಇರಂಗಿಲ್ಲನು. ಪಾಪ ದೇವ್ರಂತಕಿ ನಮ್ಮವ್ವ ಒಂದಿನ ಹಂಗನ್ಲಿಲ್ಲ. ಹೊಂದ್ಕೊಂಡು ಹೋಗ್ಬೇಕವ ಗಂಡನ ಮನ್ಯಾಗ. ಕಷ್ಟ ಇರಲಿ ಸುಖ ಇರಲಿ ತವ್ರ ಮನೆಗೆ ಬಂದು ಕೂಡಬಾರ್ದು, ಚಲೋ ಅಲ್ಲ ಅಂತೇಳಿ ಫೋನ್ ಹಚ್ಚಿದಾಗ ಒಮ್ಮೆ ತಿಳಿಸಿ ಹೇಳ್ತಾಳ. ಅಂತಕೀಗ ಹಂಗಂತಿರಲ್ಲ ನಿಮ್ಗೆ ಹೆಂಗಾರ ಮನಸ್ಸು ಬರ್ತದ್ರಿ ಹೇಳಿಕ್ಕಿ. ಪಾಪಕಿ ಸುಂದ್ರಿ ಹೆಂಗಿದ್ದಾಗ ಗೊತ್ತಾನೋ ನಮ್ಮ ಒಯ್ನಿ. ಅಂತಕಿ ಕೈಯಾಗ ಇದು ಮೂಕು ಪ್ರಾಣಿಗತೆ ಕೂತು ಒಂದೇ ಹಿಂಗೆ ಕೂಡ್ತಿರ್ತದ. ಅದಕ್ಕಂತಾನೆ ಟೈಮ್ ಪಾಸ್ ಆಗಲ್ಲ ಅಂತೇಳಿ ನನ್ನ ಜೊತೆ ಮಾತಾಡಿದ್ರೆ ಹಿಂಗೆ ಮಾತಾಡ್ತೀರಿ ನೀವು. ತಾಯಿ ಜೊತೆನೂ ಮಾತಾಡ್ಬಿಡ್ದನ್ ನಾನು. ಅಯ್ಯವ್ವು ನಿಮ್ಮವ್ವ ಮೂಕ್ ಪ್ರಾಣಿ ಅಂತಕಿಗೆ ಅಂತ ಮಾತಾಡ್ತೇವ ತಾಯಿ ಅಂತಿ ನಾನು. ನಾ ಏನು ಬಂದಾಗ ನೋಡಿಲ್ಲ ನಿಮ್ಮ ಮನೆಗೆ ಬಂದಾಗ ಒಟ ಒದರಿದಂಗನೆ ಒಡಕ್ಕೆ ಟೇಪ್ ರಿಕಾರ್ಡ್ ಇದ್ದಂಗೆ ನೋಡಿ ನಿಮ್ಮವ್ವ. ಬಿಚ್ಚಿದ ಬಾಯಿ ಮುಚ್ಚಂಗಿಲ್ಲ. ಅಷ್ಟು ಸಂತನ ಮಾತಿಗೂ ಸೊಸಿಗೆ ಬೈತಿರ್ತಾಳೆ. ಅಷ್ಟು ಪಾಪ ಸುಂದ್ರಿನ ಎಷ್ಟು ಗೋಳ್ಲಿಕೋತ ಗೊತ್ತಾ? ಎಷ್ಟು ಸ್ಟ್ರಾಂಗ್ ಇದ್ದಕ್ಕಿ ಸುಂದ್ರಿ. ನಿಮ್ಮ ಅವ್ವನ ಕೈಯಾಗ ಹಿಂಗೆ ಬೆಕ್ಕದಂಗೆ ಆಗ್ಯಾಳ. ಹಂಗೆ ಅಂತಕಿಗೆ ಹಿಂಗಂತಿ ಅಂದ್ರೆ ನೀನು ಭಾರಿ ಬಿಡು. ನೋಡಿಲ್ಲ ನಾನು ನಿಮ್ಮ ಅವ್ವಂದು ನಿಮ್ಮ ಮನೆ ನಿಮ್ಮ ತವ್ರ ಮನೆದು ಏನನ್ನೋದು ನಾನು ಮುಂದೆ ಹೇಳಿಕ್ಕೆ ಬರ್ತಾಳೆ ಇಲ್ಲಿ. ನಿಮ್ಗೆ ಒಟ್ಟ ನಮ್ಮ ತವ್ರ ಮನೆಗೆ ಬೈಲಿಲ್ಲ ಅಂದ್ರೆ ಸಮಾಧಾನನೇ ಆಗಂಗಿಲ್ಲ. ದಿನಕ್ಕೊಮ್ಮೆ ಅವ್ರ ಹೆಸರು ತೊಗೋಬೇಕು, ಅವ್ರಿಗೆ ಬೈಬೇಕು ನೋಡು. ನಮ್ದು ಹೆಂಗೆ ಅದನ್ನು ನಮಗೆ ಗೊತ್ತಲ್ಲಿ ಹೋದಾಗ. ಆಕೆ ಸುಂದ್ರಿ ನಗುರಿದ್ದ ಅಂತಿಕೊಂಡ್ರೇನ್ರಿ ನಮ್ಮ ಅವ್ಗೆ ಎಷ್ಟು ಕಾಡಿಸ್ತಾಳ ಅನ್ನೋದು ನನಗೆ ಗೊತ್ತದು. ನಮ್ಮ ಅವ್ಗನೇ ಹಿಂಗಂತೀರಿ ನೀವು. ಏ ಮಾರಾಯ, ನಿನ್ನ ಜೊತೆ ಮಾತಾಡ್ದ ಆಗಲಪ್ಪ ಮಾರಾಯ. 3 ಸಂಜೆಲಿ ಎಳ್ಕೊತ ಕೊಡ್ಬೇಡ ನೀನು ಹೆಣ್ಮಗಳು. ಸುಮ್ಮಿದ್ ಬಿಡು ಈಗ. ಆಕಿ ನಾಳೆ ಕಾವ್ಯ ಬರ್ತಾಳ. ಬಂದಾಗ ಹಂಗೆ ಹಿಂಗೆ ಯಾಶಿ ದಿಗಡಿ ಮಾತಾಡ್ಲಿಕ್ಕೆ ಹೋಗ್ಬೇಡ ಏನು. ಸುಮ್ಮ 1-2 ದಿನ ಇರಳಕ್ಕ ನಕ್ಕೋತಾಡ್ಕೋತ ಇದ್ದು ಹೋಗೋಳಕ್ಕ. ಜಗಳ ಪಗಳ ತೆಗಿಲಿಕ್ಕೆ ಹೋಗ್ಬೇಡ. ಗೀತಾ ಹೇಳಿದ್ ಕೇಳೊಂದು ಸ್ವಲ್ಪ. ನಿನಗೂ ತವ್ರ ಮನೆ ಅದ, ನೀನು ಹೋಗಿರುತ್ತಿರ್ತದಲ್ಲಿ. ನೀ ಇಲ್ಲಿ ಅವ್ರನ್ನ ಹೆಂಗೆ ನೋಡ್ಕೋತಿ ನೋಡು, ಅಲ್ಲಿ ನಿನಗೆ ಅಲ್ಲಿ ದೇವ್ರ ಹಂಗೆ ಇಟ್ಟಿರ್ತಾನ. ಅದಕ್ಕೆ ಹೇಳಿಗತ್ತೀನಿ. ಪಾಪದು ಅಲ್ಲಿ ಕಷ್ಟ ಅಂತ ಬಂದಿರ್ತದ. ಜಗಾಡಿ ಗಂಡನ ಮನ್ಯಾಗ ಬಂದಾಗ 1-2 ದಿನ ಚಂದಾಗೆ ನೋಡ್ಕೊಂಬಿಡು ಆಯ್ತಾ?
ಹ್ಞೂ ಆಯ್ತು ಹೇಳ್ರಿ. ನನ್ನ ತವ್ರ ಮನೆಗೆ ಹೆಂಗದ ನನ್ನ ಪರಿಸ್ಥಿತಿ ಅನ್ನೋದು ನನಗೆ ಗೊತ್ತದು. ಮೊನ್ನೆ ಹೋದಾಗ ಏನು ಸುಮ್ಮನೆ ಕಳ್ಸ್ಯಾಳ ನೆನಕಿ ಸುಂದ್ರವ ಕಳಿಸಿ ಕಳ್ಸ್ಯಾಳ ನನಗೆ. ಸುಮ್ಮನೆ ಮುಂದೆ ಹೇಳಿದ್ರೆ ತವ್ರ ಮನೆ ಮರ್ಯಾದತ್ತದ ಅಂತೇಳಿ ಹೇಳಿಲ್ಲ, ಎಲ್ಲ ಮುಚ್ಚಿಟ್ಕೊಂಡಿನಿ. ನನಗೆ ಗೊತ್ತದ ಏನನ್ನೋದು. ಏನು ವಿಚಾರ ಮಾಡ್ಲಿಕತ್ತಿ? ಹೆಂಗೆ ಜಗಳ ತೆಗಿಬೇಕು, ಹೆಂಗೆ ಆಕಿನ ಜಲ್ದಿ ಕಳಿಸ್ಬೇಕು ಊರಿಗೆ ಅಂತ ವಿಚಾರ ಮಾಡ್ಲಿಕತ್ತಿ ಏನು? ಒಟ್ಟು ನನಗೆ ಏನರ ಅನ್ನಬೇಕು ಅನ್ನೋದನ್ನೇ ನಿಮ್ಮ ಉದ್ದೇಶ ಏನ್ರಿ? ಹಾಂ, ಏನು ವಿಚಾರ ಮಾಡ್ಲಿಕತ್ತೀನಿ? ಏನು ತಿಳ್ಕೊಳ್ಳೋದಿಲ್ಲ ನಾನು ಸುಮ್ಮ ಒಡ ಒದರಿ ಬಿಡ್ದನು. ಹಾಂ, ನಾ ಹಂಗೆ ಅಂತೀನಂತೆ. ಹಂಗಂದ್ರೆ ನಾ ಹಂಗೆ ಮಾಡಕ್ಕೆ ನೋಡು. 2 ದಿನದಾಗನೇ ವಾಪಸ್ ಕಳ್ಸಕ್ಕೆ ನಾನು ಜಗಳ ತೆಗಿಯಕಿನಿ. ನೀವು ಯಾವಾಗ ಹಿಂಗೆ ಅಂತೀರಿ ಅಂದ್ರೆ ತಿಳ್ಕೊಂಡು ಮಾತಾಡ್ಬೇಕು. ಸ್ವಲ್ಪ ಸುಮ್ಮನೆ ಮಾತಾಡಿದ್ರೆ ಸಿಟ್ಟು ಬಂದ್ಬಿಡ್ತದೆ ನೋಡು. ಹಿಂಗೆ ವಿಚಾರ ಇಟ್ಟೇನು? ಆಕಿಗೆ ಜಗಳ ತೆಗೆದು 2 ದಿನದಾಗ ಅವ್ರ ಮನೆಗೆ ಕಳ್ಸಿದೆ ಅಂತಿಕೋ, ನೀ ಇಲ್ಲಿರಂಗಿಲ್ಲ. ನಿಂತ ಅವ್ರ ಮನೆಗೆ ನೀ ಸೇರ್ಬೇಕಾಗ್ತದ. ಅದನ್ನ ತಲೆಯಾಗ ಇಟ್ಕೊಂಡು ಮಾಡು. ಹಾಂ, ಹಂಗದ ನೋಡಿ, ಇದು ಗಂಡ ಅಂತಿದ್ದು ಗುಂಡುಗಲ್ಲು. ಆಯ್ತು, ನಾ ಇಲ್ಲೊಂದು ಸ್ವಲ್ಪ ಕೆಲಸ ಅದ, ಹೋಗ್ಬರ್ತೀನಿ. ಆಯ್ತು ಹೇಳ್ರಿ, ಹೋಗ್ಬರ್ರಿ. ಹಲೋ ಅವ್ವ. ಏನು ಆರಾಮು? ಎಂಥ ಮನೆ ಕೊಟ್ಟಿನೋ ನನಗೆ. ಒಂಚೂರು ಸುಖ ಶಾಂತಿ ಅನ್ನೋದೇ ಇಲ್ಲ ಒಟ್ಟ. ಈಗ ನೋಡಕ್ಕಿ ಕಾವೇ ಬರೋಕೀಗ ಗಂಡನ ಮನೆಗೇನೋ ಜಗ ಆಡೈತಂತ ಬರೋಕೀಗ ಬಂದು 2-3 ದಿನ ಇರೋಕಂತ. ಇಷ್ಟು ದಿನ ಹಬ್ಬದ ಕೆಲಸ ಮಾಡೋದಾಯ್ತು. ಈಗಿದ್ರೆ ಆಕಿನ ಸಾಡ ಬೆಳಿಬೇಕು ನಾನು. ಸಾಕಾಗ್ಯದ ನೋಡು ನನಗಂತೂ. ಹೌದಾ? ಏನು ಜಗ ಆಡ್ತದ ಸಂತೆನ ಗಂಡನ ಮನೆಗೆ? 4 ದಿನಕ್ಕೊಮ್ಮೆ ಏನು ಅಸಹ್ಯ ಬಂದು ಕೊಡ್ತದೆ ಇವತ್ತು ಅವ್ರ ಮನೆಗೆ. ನಿನ್ನ ಗಂಡಗರ ಬುದ್ಧಿ ಬೇಡನ? ಸ್ವಲ್ಪ ಜಗ ಆದ್ಗನೆ ಸಾಕು. ಬಾ ಇಲ್ಲೇ ಅಂದ್ಬಿಡ್ತಾನ. ಮತ್ತೇನದು ಅವ್ರಿಗೆ ಸಲಿ ಸಿಕ್ಕು ಬರ್ತಾರೆ ಸಂತೆನ. ಹಂಗೆ ಆಗ್ಯಾನ ನೋಡವ್ವ. ಈಗ ಒಂದು ಸ್ವಲ್ಪ ಜಗಳ ಆದ್ರೆ ಸಾಕು, ತಂಗಿ ಪರವಾಗಿ ಮಾತಾಡೋದವ. ಒಟ್ಟ ತಿಳಿಸಿ ಹೇಳಂಗಿಲ್ಲ ನೋಡು. ಹೆಂಗ ಏನ ಹೊಂದ್ಕೊಂಡು ಹೋಗ್ಬೇಕವ ನಿಮ್ಮ ಅತ್ತಿಗೆ, ಹೊಂದ್ಕೊಂಡು ಹೋಗ್ಬೇಕು ನಿಮ್ಮ ಗಂಡನ ಜೊತೆ ಅಂತೇಳಿ ಒಂದಿನ ಹೇಳಿಲ್ಲ ನೋಡು. ಇವನು ಹಂಗೆ, ಇವ್ರು ಅವನು ಹಂಗೆ. ಮೊದಲು ಬಾ ತವ್ರ ಮನೆಗೆ ಅಂತಾರೆ. ಹೆಂಗ ಏನವ ಯವ್ವ, ನನಗಂತೂ ಸಾಕಾಗ್ಬಿಡ್ತದ. ಅದ್ರಾಗ ಮಂದಿ ಹಂಗ ಬಂದು ಸುಮ್ಮಿದ್ದು ಹೋಗಂಗಿಲ್ಲವ. ಆಕಿ ಜಗಳ ತಕ್ಕೊಂಡು ಹೋಗ್ತಾಳ ಹೋಗಾಗೊಮ್ಮೆ. ಅದಕ್ಕೆ ಸಿಟ್ಟು ಬರ್ತದೆ ನನಗೆ. ನೀನು ಸುಮ್ಮ ಕುರಿ ಹಂಗ ತಲೆ ತಗ್ಸ್ಕೊಂಡು ಕೆಲಸ ಮಾಡ್ತೀಯಲ್ಲ ಅವ್ರು ಬಂದಾಗ ಅದಕ್ಕೆ ಮಾಡ್ತಾರ ಹಂಗ ಅವರು. ನೀ ಜಗಳ ತೆಗೆದ್ಬಿಡು ಈ ಸಲ. ಏನ್ರ ಅಂದ್ರೆ ಅನ್ಸ್ಕೊಳಿಕ್ ಹೋಗ್ಬೇಡ. ನೀನು ವಾಪಸ್ ಹೆಂಗ್ ಬೇಕಂಗ ಬೈದ್ಬಿಡು. ಅಂದ್ರೆ ಇನ್ನೊಂದ್ಸಲ ತವ್ರ ಮನೆಗೆ ಬರಂಗಿಲ್ಲಕಿ. ಅಲ್ಲ, ನಾ ಏನು ಹೇಳವ ಈ ಮುದುಕಿದು ಹಿಂಗೆ ಮಾಡಿ ಕೂಲ ಜುಟ್ಲು ನಿಗರಿತಲ್ಲ, ಅದನ್ನು ಹಿಡಿದು ಎಳ್ಳೆದಟ್ಟು ಹೊಡಿಲ್ಲ ನನಗೆ ಅನ್ಸುತ್ತೆ ನೋಡು. ಅತ್ತಿದ್ರೆ ಆಮೇಲೆ ನೋಡ್ಕೋಬೇಕು ಅನ್ನಿಸ್ತದ. ಅಲ್ಲ, ಮಗಳಿಗೆ ಹೆಂಗೆ ಚುಚ್ತಾವಡಿಕಿ. ಇಲ್ಲಿ ಬಂದಾಗ ಆಕಿ ಹೆಂಗಿರುವಂತಾಳ, ಅಲ್ಲಿದ್ರೆ ಅವ್ರ ನಾದ್ನಿಗೆ ಹಂಗೆ ಮಾಡಂತಾಳ. ಇದು ನ್ಯಾಯರ ನ್ಯಾಯ ಏನಿದು? ಇಂಥವ್ರು ಅತ್ತಿದ್ರನ್ನ ಕಂಡ್ರೆ ನನಗೆ ಅಲ್ಲಲ್ಲ ಸುಮ್ಮನೆ ಹಲ್ಲು ಕಟ್ಟೋದೆ ಅಂದ್ರೆ ನನ್ನ ಹಲ್ಲು ಮುರಿತಾವ್ರಿ. ಇಂಥ ಅತ್ತಿದರಿದ್ರೆ ಏನು ಮಾಡ್ಬೇಕು ಹೇಳ್ರಿ? ಅಲ್ಲ, ನೀವೇ ನೋಡಿರಿಲ್ರಿ ಇಲ್ಲಿ ಆಕಿ ಗೀತಾವ್ರಿ. ಈಕಿ ಫೋನ್ ಮಾಡ್ದಕಿ ಮನೆ ಬಂತಿಲ್ಲ ಇಲ್ಲಿ ನಾದ್ನಿ ಜಗಳ ತೆಗೆದೋದ್ಲು ನನ್ನ ಜೊತೆ. ಆಕಿ ಈಗ ಅವ್ರ ನಾದ್ನಿ ಬರ್ತಾಳ ಅಂದ ಸಂಬಂಧ ಅಷ್ಟು ಉರಿಯಾಕತ್ತದ ಆಕಿಗೆ. ಯಾವಾಗಲೂ ಪಾಪ ಹುಡುಗಿ ಕಾವ್ಯ ಸುಮ್ಮ ಬಂದು ಸಂಭಾಯ್ತು ಪ್ರಾಣಿ ಇದ್ದಂಗದ್ರಿ. ಆಕಿಗೆ ಹಿಂಗೆ ಮಾಡ್ತಾರೆ ನೋಡಿ ಇವರು. ಹಾಂ, ಹಿಂಗಿರ್ತಾರ ಇಲ್ರಿ ನಿಮ್ಮ ಕಡೆ? ಅದ ನನ್ನ ಮುಂದಕ್ಕೆ ನಿಂತಾರು ಅಂಥವ್ರಿಗೆ ಏನು ಮಾಡ್ಬೇಕು ಹೇಳ್ರಿ? ನೀವೇ ಕಮೆಂಟ್ ಹಾಕ್ರಿ. ಹೌದವ್ವ, ನಿನ್ನ ಹಣೆ ಬಾರಿ ಚಂದ ಆಳಿಲ್ಲವ ಗೀತಾ. ಏನು ಮಾಡ್ಬೇಕು? ನಿಮ್ಮ ಅಪ್ಪಗ ಬ್ಯಾಡ ಕೊಡಬೇಡ ಅವ್ರ ಮನೆಗೆ, ಚಲೋ ಇಲ್ಲದು. ನಾದಿನೇರು ಕಾಟ ಬಾದ, ಅತ್ತಿ ಕಾಟ ಅದ ಅಂದೆ, ಕೇಳಿಲ್ಲ. ಇರಲಿ, ನನ್ನ ಮಗಳು ಶ್ರೀಮಂತರ ಮನೆ ಅದ, ನನ್ನ ಮಗಳು ಆರಾಮಿರ್ತಾಳ ಅಂತ ಕೊಟ್ಟ. ಈಗ ನೀ ಅನುಭವಿಸೋದು ನಡೆದ ನೋಡುವ ಯವ್ವ. ಕರೆಯವ್ವ ಯವ್ವ. ಇರ್ಲಿ ಬಿಡವ. ಮತ್ತೇನು ಮಾಡೋದು ಗೀತಾ? ಹಣೆ ಬರ ಬಂದಂಗೆ ಹೋಗ್ಬೇಕಲ್ಲವ ಅಂತ. ಆಕಿಗೇನು ಕಡಿಮೆ ಆಗದ ಯವ್ವ ತಾಯಿ? ನೀನು ಕುಟ್ಲೇನು ಅಂತ ತಲೆ ಮೇಲೆ ಆರಾಮಿದ್ದಾಳಾಕಿ. ಮನೆ ಹೋಟೆಲ್ ಕರ್ಕೊಂಡೋಗಿ ನಿನ್ನ ಗಂಡ ಅವ್ವ ನಿಮ್ಮ ಮನೆಯವ್ರು ಚಲೋ ಇದ್ದಾರವ, ನಮ್ಮ ಹಳೆ ಬಾ ಚಲೋ ಸಿಕ್ಕನವ ಅಂತೇಳಿ ಮೊನ್ನೆರ ಮಾತಾಡಿದಿ. ಇವತ್ತಿದ್ರ ಮನೆತನನೇ ಚಲೋ ಇಲ್ಲ ಅಂತ ನೋಡಿದ ಮುದುಕಿ. 2 ದಿನ ಕಷ್ಟ ಆಗ್ಬಾರ್ದು ಮಗಳಿಗೆ, ಅಷ್ಟು ತ್ರಾಸ ಆಗ್ತದ. ಇಲ್ಲಿ ಜೋತ್ ಇಟ್ಕೊಂಡಿದ್ದಿಲ್ಲ ಅವು 4 ದಿನ ಗಟ್ಲೆ ಇಬ್ರು ಗುಜು ಮಾತಾಡ್ಕೊತ ಕೂಡ್ತಿರಲ್ಲ. ನನಗೆ ಹೆಂಗೆ ಆಗಿರ್ಬೇಡ ಅವಾಗ. ಹೌದವ್ವ, ನನಗೆ ಒಂದೊಂದ್ಸಲ ಹಂಗೆ ಅನ್ನಿಸ್ತದ ನೋಡುವ. ಯಾ ಆಸ್ತಿ ಬಿಡಯವ್ವ, ಆಸ್ತಿ ಅಂತ ತೊಳ್ಕೊಂಡು ಕುಡಿದಿರ್ತದನು. ಈಗ ಬಂದ್ಲಂದ್ರೆ ಸಾಕವ, ನಿಂತು ಬಿಡ್ತಾಳ. ನಮ್ಮ ಅತ್ತಿ ಫೋನ್ ಹಚ್ಚಿ ಆಕಿ ಬಂದಾಳವ ಕಾವ್ಯ, ಆಕಿಗೊಂದು ಸೀರೆ ಕೊಡಿಸು, ಮಕ್ಕಳಿಗೆ ಬಟ್ಟೆ ಕೊಡಿಸು ಅಂತೇಳಿ. ಬಂದಾಗೊಮ್ಮೆ ಸೀರೆ ಕೊಡಿಸು ಅಂದ್ರೆ ಏನು ಹೇಳವ? ನೀನೇ ಹೇಳ್ಬಿಡು. ಹಾಂ, ನಮ್ಮ ಸಂಸಾರದ ವಜ್ಜ ಇರ್ತದಿಲ್ಲ. ಅಲ್ಲ, ನಿಮ್ಮ ಅತ್ತಿ ಫೋನ್ ಹಚ್ಚಿ ಹೇಳ್ತಾಳ ಅಂದ್ರೆ ನೀ ಕೊಡ್ಸೋದಿರ್ತದನು? ತಲೆ ಕೆಟ್ಟದನ ಬಂದಾಗೊಮ್ಮೆ ಸೀರೆ ಕೊಡಿಸ್ಲಿಕ್ಕೆ? ಹೇಮ ನಡೆಯ ಕಡಿ ಸುಮ್ಮ ಒಂದು ಬ್ಲೌಸ್ ಪೀಸ್ ತೆಗೆದು ಕಳಿಸು. ಮುದುಕಿ, ನನ್ನ ಪಿತ್ತ ನೆತ್ತಿಗೆ ಇರ್ಲಿಕ್ಕತ್ತದ. ಮತ್ತು ಹುಷಾರಾಗಿರು, ಇಂಥವು ಮಾತಾಡಬೇಡ. ನಾನು ನಿಂತಿನಿಲ್ಲಿ, ನನ್ನ ನೋಡಿ ಮಾತಾಡು. ನೀ ಏನಂದಿ ಮನೆ ತಿಳ್ಕೊ. ಬಂದಾಗೊಮ್ಮೆ ಸೀರೆ ಕೊಡ್ಸಂತಿ ಈಕಿಗೆ. ನೀ ಇದ್ರಲ್ಲಿ ಕೊಡಿಸ್ಬೇಡಂತಿದಿ ಅಂತ ಕೆದಿಯೋ ಯವ್ವ ನೀನು. ಯಾವ ಮುಹೂರ್ತದವರ ಹುಟ್ಟಿ ತಾಯಿ. ಅಯ್ಯಯ್ಯ, ಬರೀ ಒಂದು ಬ್ಲೌಸ್ ಪೀಸ್ ಕೊಟ್ಟು ಕಳ್ಸಂತಿಯಲ್ಲ ಯವ್ವ, ಅದಕ್ಕೆ ಒಪ್ಕೋತಾರಂದೆ ನೀವ್ರು ಏನಾರ? ನಮಗೇನು ಕಡಿಮೆ ಆಗ್ಯದ? ತಂಗಿದರಿಗೆ ಸೀರೆ ಕೊಡ್ಸಿದ್ರೇನು ಕಡಿಮೆ ಆಗ್ತದನು ಅಂತೇಳಿ ಬಂದಾಗೊಮ್ಮೆ ಸೀರೆ ಕೊಡ್ಸೋದಲ್ದ ಮತ್ತು ನನ್ನ ಗಂಡ ಆಕಿಗೆ ರೊಕ್ಕ ಕೊಟ್ಟು ಕಳಿಸ್ತಾನ. ಅದು ಅದ. ಅಷ್ಟು ಮಾಡಿದ್ರೂ ಹಿಂಗೆ ಅದು ನೋಡ ಹಣೆ ಬಾರ. ಹಿಂಗೆಲ್ಲ ಅದನು ನೋಡುವ. ಹೆಂಗಂದು ನೋಡುವ, ನಿನ್ನ ಗಂಡ ಅಂತ ಸುಮ್ಮ ಕಂಬ ಬೆಳ್ದಂಗೆ ಬೆಳ್ದ ನೋಡಿ. ನೀನು ಉಪಯೋಗಿಲ್ಲ. ಮೂಕ್ ಬಸವಣಿದ್ದಂಗೆ. ತಾಯಿ ತಂಗಿ ಏನು ಹೇಳ್ತಾರೆ ಅದನ್ನೇ ಕೇಳ್ತದ, ಅದಕ್ಕೆ ಕುಣಿತದ. ಅದಂತರ
ಎಂದರ ಬುದ್ಧಿ ಬರ್ತದಾನೆ ಅದಕ್ಕೆ. ಏ ಮುದುಕಿ, ಹಾವಾದ್ರೂ ಕಚ್ಚಬಾರ್ದ, ಚೋಳಾದ್ರೂ ಕುಕ್ಕಬಾರ್ದ, ಹೊಟ್ಟೆಯನು ಬಂದು ನೀನಿಲ್ಲಿ ಸಾಯಬಾರ್ದ. ಹೆಂಗಂತ ನೋಡು, ತನ್ನ ಮಗ ಗುಂಡಣ್ಣಗೆ ಎಷ್ಟು ಕೂಡ್ಸ್ಕೊಂಡು ಹಚ್ಚಿ ಕಲಿಸ್ತಾರ, ಎಷ್ಟು ಬೈತಾರ, ತಾಯಿ ತಂಗಿ ಮಾತು ಕೇಳಬೇಕು ಅಂತ ಇಲ್ಲಿ ಅಂತಾರ, ಅಲ್ಲಿದ್ರ ಹಂಗಂತಾರ. ಇರಬೇಕು ಒಂದು ಸೆಲ್ಯೂಟ್ ಮುದುಕಿ, ನಿನಗೆ ಸೆಲ್ಯೂಟ್. ಇರ್ಲಿ ಬಿಡವ ಗೀತಾ, ಅಳ ಮಾಡ್ಕೋಬೇಡ. ಮತ್ತು ನೀನು ಮನ್ಸಿಗೆ ಇದು ಮಾಡ್ಕೊಂಡು ಕೂಡ್ಬೇಡವ. ನೀನು ಕರೆಕ್ಟ್ ಟೈಮ್ ಊಟ ಮಾಡೇನು, ಅವು ಕೂಡ ಹಂಗೆ ಇರ್ತದ. ಇಲ್ಲಿ ಬಂದ್ಲೇ ಅವೈಕಿ ಸುಂದರವ ಬಂದು ನಿಂತು ಕೇಳಿಸ್ಕೊಳಕತ್ತಾಳ ನಾ ಮಾತಾಡೋದು. ಈಗ ಇಡ್ತೀನವ ಫೋನು, ಹಂಗೇನು ತಪ್ಪು ತಿಳ್ಕೊಬೇಡ ನೀನು. ಆಮೇಲೆ ಹಚ್ತೀನಿ ಮತ್ತೆ. ಹಂಗ್ಯಾಕೆ ನಿಂತು ಕೇಳಾಕತ್ತಿದ್ದೆ ಮಾತಾಡೋದು? ಕೆಲಸ ಬಗ್ಗಿಸಿ ಏನೂ ಇಲ್ಲನ? ಬಂದಾಳೆ ಇಲ್ಲಿ ನಿಂತು ಕೇಳಿಸ್ಕೊಂತ. ಕೆಲಸ ಮಾಡಿದ್ಬಿಟ್ಟು ಹೆಂಗೆ ಕದ್ದು ಕೇಳ್ತಾಳೋಡು? ಕದ್ದು ಕೇಳ್ತೀನಿ. ಯಾಕಂದ್ರೆ ನೀವು ಒಳ್ಳೆ 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 ಮಾತುಗಳನ್ನ ಆಡ್ತಿರಲ್ಲ, ಆ ಮಾತುಗಳನ್ನ ಕೇಳಿ ಕಿವಿ ಇಂಪು ಮಾಡ್ಕೋಬೇಕು ಅಂತ ಕದ್ದು ಕೇಳಿಸ್ಕೊಳಿಕತ್ತಿದ್ದೆ ಅತ್ತಿಯವರೇ. ಯಾಕೆ ಹೆಂಗೆ ಮಾತಾಡ್ಲಿಕತ್ತಿಲ್ಲ? ಏನಾಗ್ಯದ ಅನ್ಬೇಕು ನಿನಗ? ನಿಮ್ಮಂತಹ ಒಳ್ಳೆಯ ಮನುಷ್ಯರ ಜೊತೆ ಇದ್ದು ನಿಮ್ಮಂತಹ ಮಾತುಗಳನ್ನು ಕೇಳಿ ತಂಪಾಯಿತು ನನ್ನ ಕಿವಿ. ಯಾಕೆ ಮಾಡ್ತೇನೆ ನಾಟಕ ಮಾತಾಡೋದಕ್ಕೆ? ಉಚ್ಚಿಗೆ ಚಿಡ್ದದ ಏನು? ಹೋಗು ಹುಚ್ಚಾಸ್ಪತ್ರೆಗಾರ ಹೋಗಿ ತೋರ್ಸ್ಕೊಂಬ ಹೋಗು. ನಿಮ್ಮಂಥವ್ರಿದ್ರೆ ಕಳ್ಸಾರ ಬಿಡು. ನೀವೇನು ಹುಚ್ಚಾಸ್ಪತ್ರೆಗೆ? ನಾ ಏನು ಅಂಜು ಮಗಳಲ್ಲ ಅಂತ ತಿಳ್ಕೊಂಬಿಡು. ಇನ್ನು ಮುಂದೆ ತಯಾರಾಗಿ ನಿಂದಿರ್ತೀನಿ ನಾನು. ಒಂದೊಂದ್ಸಲ ಹಂಗೆ ಬರ್ತಾವ್ರಿ ಅವು ನಾಟಕ ಮಾತು, ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ತಲೆ ಕೆಟ್ಟಿತ್ತು ಹೆಂಗೆ ಮಾತಾಡ್ತದೆ ನೋಡು. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನನ್ನ 3-4 ದಿನದಿಂದ ಭಾಳ ಮಂದಿ ಮಿಸ್ ಮಾಡ್ಕೊಳಿಕತ್ತೀರಲ್ರಿ. ಸುಂದರಿ ಯಾಕೆ ಬಂದಿಲ್ಲ, ವಿಡಿಯೋ ಯಾಕೆ ಬಂದಿಲ್ಲ, ಸುಂದರಿ ಯಾಕೆ ಬಂದಿಲ್ಲ, ವಿಡಿಯೋ ಯಾಕೆ ಬಂದಿಲ್ಲ. ಸಾರಿ ರೀ, ಸ್ವಲ್ಪ ನಮ್ಮದು ಪ್ರಾಬ್ಲಮ್ ಆಗಿತ್ತು ರೀ. ಯಾಕೋ ಕೈ ಕೊಡ್ಲಿಕ್ಕತ್ತಿತ್ತು, ಹಂಗಾಗಿ ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ. 3-4 ದಿನದಿಂದ ಗ್ಯಾಪ್ ಆಗ್ಯದ, ನನಗೆ ಕ್ಷಮೆ ಇರಲಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ನಾವು ಮಾಡಿದ ವಿಡಿಯೋದಲ್ಲಿ ಯಾರಿಗಾದರೂ ಹರ್ಟ್ ಆಗುವ ವಿಷಯ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು.